ವೆರಿ ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಆ್ಯಕ್ಚುಲಿ ನಾವು ಮೇಲ್ಕೋಟೆ ಚಲುವರಾಯ ಸ್ವಾಮಿ ಟೆಂಪಲಿಗೆ ಹೋಗ್ತಾ ಇದ್ದೇವೆ. ಸೊ ಇವಾಗ ಟೈಮ್ 5:30 ಆಗಿದೆ. ನಾವು ಮಾರ್ನಿಂಗ್ 5 o'clock ಬಿಟ್ಟಿದ್ದೆವು. ಸೊ ಇವಾಗ ಆನ್ ದಿ ವೇ ರಾಮನಗರದಲ್ಲಿ ಸ್ಟಾಪ್ ಮಾಡಿದ್ದೆ ಒಂದು ಟೀ ಕುಡಿಲಿಕ್ಕೆ. चलो चलो उधर ಒಳ್ಳೆ ಚಳಿ ಆಗ್ತಾ ಉಂಟು. ರೈಡಿಂಗ್ ಜಾಕೆಟ್ ಒಳಗಡೆ ಎಲ್ಲ ಪುಸು 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 ಅಂತ ಗಾಳಿ ಹೋಗ್ತಾ ಉಂಟು. ಎಲ್ಲಿಂದ ಗಾಳಿ ಹೋಗ್ತಾ ಉಂಟು ಅಂತ ಗೊತ್ತಾಗ್ತಿಲ್ಲ. ಚಳಿ ಚಳಿ ಚಳಿ. ಆದಷ್ಟು ಟ್ರಾವೆಲ್ ಮಾಡಬೇಕು. ಓ ಈ ಒಂದು ಹಂಪ್ಸ್ ಚಳಿಯಾಗಿ ಸಾಯ್ತಾ ಉಂಟು. ಅದರಲ್ಲಿ ಹಂಪ್ಸ್ ಬೇರೆ ಒಂದು 10 ಮೀಟ್ರಿಗೆ ಹಂಪ್ಸ್ ಹಾಕ್ತಾರೆ ಕಾರ್. ಚಳಿಯಲ್ಲಿ ಕೈ ಕೂಡ ಮರ ಕಟ್ಟಿ ಹೋಗಿದೆ. ಕ್ಲಚ್ ಹಿಡಿಲಿಕ್ಕೂ ವರ್ಕ್ ಆಗ್ತಿಲ್ಲ. ವಾಪಸ್ ಹಂಪ್ಸು. ಅಯ್ಯೋ ದೇವ್ರೇ, ದೇವ್ರು ಚೇಂಜ್ ಮಾಡಿ 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 ಸಾಕಾಯಿತು. ನಾನು ಡಿಸೆಂಬರ್ 19 ಡಿಸೆಂಬರ್ 26 ತನಕ ಕೇದಾರ್ನಾಥ್ ಹೋಗಿ ಬಂದಿದ್ದೆ. ಸೊ ಆ ಚಳಿ ಅಭ್ಯಾಸ ಆಗಿ ಇವಾಗ ಅಷ್ಟು ಚಳಿ ಆಗ್ತಿಲ್ಲ. ಬಟ್ ಚಳಿ ಇದೆ, ತುಂಬ ಚಳಿ ಇದೆ. हाँ करेंगे. हाँ ಬ್ಯಾಂಗ್ಳೂರು ಸಿಟಿ ಬಿಟ್ಟು ಔಟ್ಸೈಡ್ ಬರುವಾಗ ಆಗೋ ಖುಷಿನೇ ಬೇರೆ. ಯಾವುದೋ ಒಂದು ಒಳ್ಳೆ ಲೇಕ್ ಇದೆ ಇಲ್ಲಿ, ಎಂಥ ಹೆಸರು ಗೊತ್ತಿಲ್ಲ. ನನ್ನ ರೈಟ್ ಸೈಡಲ್ಲಿ ನೋಡಿ ಒಳ್ಳೆ ಲೇಕ್ ಇದೆ ಮಾತ್ರ. ಯಾವ ಲೇಕ್ ಗೊತ್ತಿಲ್ಲ. ಹೋಗ್ಲಿಕ್ಕೆ ದಾರಿ, ಓ ಇಲ್ಲೊಂದು ದಾರಿ ಉಂಟು ಹೋಗ್ಲಿಕ್ಕೆ ಒಳಗೆ. ಹೋಗ್ಬೋದಿತ್ತು, ಬರುವಾಗ ಆ್ಯಕ್ಚುಲಿ ಮ್ಯಾಟ್ರ್ ಅಂತ ಹೇಳಿದರೆ ನಾವು ಇವಾಗ ಇಲ್ಲಿ 3 ಜನ ಮಾತ್ರ ಇದ್ದೇವೆ. ಸೊ ಟೋಟಲ್ 6 ಜನ ಬರಬೇಕಿತ್ತು. ಆ್ಯಕ್ಚುಲಿ ನಮ್ಮದು ಮೀಟಪ್ ಲೊಕೇಶನ್ ಇದ್ದದ್ದು HSR ಲೇಔಟ್ ಹತ್ರ ಮಣಿಪಾಲ್ ಹಾಸ್ಪಿಟ್ಲ್ ಇದೆ ಅಲ್ಲ, ಸೊ ಆ ಲೊಕೇಶನ್ ಇದ್ದದ್ದು. ನಾನೊಂದು ಇನ್ನಿಬ್ಬರು ಫ್ರೆಂಡ್ಸಿಗೆ ಆ ಲೊಕೇಶನ್ ಕಳಿಸಿದ್ದೆ. ಅವರು ಯಾವ ಮಣಿಪಾಲ್ ಹಾಸ್ಪಿಟ್ಲ್ ಹೋಗಿದ್ದಾರೆ ಅಂತ ಹೇಳಿದರೆ ಹೆಬ್ಬಾಳದ ಹತ್ರ ಮಣಿಪಾಲ್ ಹಾಸ್ಪಿಟ್ಲಿಗೆ ಅಲ್ಲಿ ಹೋಗಿ ಕಾಲ್ ಮಾಡ್ತಿದ್ದಾರೆ, ನಾವಿಲ್ಲಿದ್ದೇವೆ ಬ್ರೋ ಅಂತ. ಸೊ ಹಾಗಾಗಿ ಅವರು ಡೈರೆಕ್ಟಾಗಿ ನೆಲಮಂಗಲ ಆಗಿ ಮೇ ಬಿ ಬರ್ಬೋದು. ಸೊ ನಾವು ರಾಮನಗರ ಬಿಡದಿ, ಸೊ ಆ ಲೊಕೇಶನಿಂದ ನಾವು ಬಂದದ್ದು. ಮತ್ತು ಇನ್ನೊಬ್ಬ ಏನಾಗಿದೆ ಅಂತ ಹೇಳಿದರೆ, ಇನ್ನೊಬ್ಬ ಫ್ರೆಂಡ್ ಅವನಿಗೆ ಬೆಳಿಗ್ಗೆ 4 ಗಂಟೆಗೆ ಕಾಲ್ ಮಾಡ್ತೀನಿ, ನಾನು ಕಾಲೇ ಪಿಕ್ ಮಾಡಲಿಲ್ಲ. ಮತ್ತು ನಾವು ರಾಮನಗರದ ಹತ್ರ ಟೀ ಕುಡಿತಿರೋ ಕಾಲ್ ಮಾಡ್ತಿದ್ದಾನೆ, ಬ್ರೋ ನಾನು ಇವಾಗ ಎದ್ದಿದ್ದಾನೆ, ಇನ್ನೂ ಹೊರಟು ಬರ್ತಿದ್ದಾನೆ ಅಂತ. ಸೊ ಅವ ಬಿಡದಿ ಇವಾಗ ಕ್ರಾಸ್ ಆದಷ್ಟೇ. ಸೊ ಅವ ಇನ್ನೊಂದು 1 ಅವರಲ್ಲಿ ಅವಸ ರೀಚ್ ಆಗ್ತಾನೆ. ಇವರಿಬ್ಬರು ಈ ಸೈಡಿಂದ ನೆಲಮಂಗಲದಿಂದ ಈ ಸೈಡಿಂದ ಬರ್ತಿದ್ದಾರೆ. ನಾವು 3 ಜನ ಹೀಗೆ ಹೋಗ್ತಿದ್ದೇವೆ. ಒಬ್ಬೊಬ್ಬರು ಒಂದೊಂದು ದಿಕ್ಕಲ್ಲಿ ಬರ್ತಾ ಇದ್ದಾರೆ. ಜಾಲಿ, ಎಲ್ಲ ಜಾಲಿ. ಮೇ ಬಿ ನಾವು ರೀಚ್ ಆದೆವಾ ಅಂತ. ಯಾವುದು 1000 ಕಂಬದ ಬಸದಿಯಾಗಿ ಉಂಟು. ಲೊಕೇಶನ್ ಮಾತ್ರ ಸೂಪರ್ ಇದೆ. ಆ್ಯಕ್ಚುಲಿ ನಮ್ಮದು ತಿಂಡಿಯೇ ಆಗಲಿಲ್ಲ, ಬ್ರೇಕ್ಫಾಸ್ಟ್ ಆಗಲಿಲ್ಲ. ಬ್ರೇಕ್ಫಾಸ್ಟ್ ಇಲ್ಲಿ ಎಲ್ಲಿ ಕೊಡ್ತಾರೆ ಗೊತ್ತಿಲ್ಲ. ಎಲ್ಲಿ ಟೆಂಪಲ್ ಇದು ಇದರೊಳಗಡೆ ಟೆಂಪಲ್ ಇದು ಇದಲ್ವಾ ಅಂತ ಟೆಂಪಲ್ಗೆ ದಾರಿ. ಓ ದೇವ್ರೆ, ಯಾವ ಹೊಂಡ ಮನಕ್ಕೆ ಹೋಗ್ತಾ ಉಂಟಪ್ಪ. ಮಕ್ಕಳೆಲ್ಲ ದಾರಿ ತಪ್ಪಿದೆ. ಓ ಆಯಿತು, ಡೆಡ್ ಎಂಡ್. ಗೋವಿಂದ. ಜಾಲಿ ಜಾಲಿ, ಎಲ್ಲ ಜಾಲಿ.
ಸರ್ ಇದು ಮೇಲ್ಕೋಟೆ ಎಲ್ಲಿ ಗೊತ್ತಿದೆ ಸರ್? ಗೊತ್ತಿಲ್ವಾ? ಮೇಲ್ಕೋಟೆದು ಟೆಂಪಲ್ ಗೊತ್ತುಂಟು ನಿಮಗೆ ಸರ್? ನೋಡಿ ಗೊತ್ತಿದೆಯಾ? ಈ ಸೈಡಾ? ಹಾಂ, ರೆಸ್ಪಾನ್ಸ್ ಇಲ್ಲ. ಆಯ್ತು, ಬರ್ತೇವೆ. ಆಯ್ತಾ ನಾವು ಬಾಬಾ ಟೆನ್ಷನ್ ಆಗಿದೆ. ದೊಡ್ಡ ಹೊಂಡಾಗಿದೆ. ಮನೆಯಲ್ಲಿ ಎಲ್ಲ ಯಾರು ಜನ ಇಲ್ಲೋ ಅಂತ, ಎಲ್ಲ ಖಾಲಿ ಖಾಲಿ ಉಂಟಪ್ಪ. ಬಂದ ಜಾಗದಲ್ಲೇ ತಿರುಗ್ತಿದ್ದೇವೆ ಆವಾಗಿಂದ. ಒಂದು ರೌಂಡ್ ಆಯಿತು, ಇವಾಗ ಇನ್ನೆಷ್ಟು ರೌಂಡ್ ಹೊಡಿತೇವೆ ಗೊತ್ತಿಲ್ಲ. ಆಟೋ ವೀಲರ್ ಲೋಕಲ್ ನಾಯಿ. ಓ ಇದೇನಾ? ಸೊ ನಾವು ಬೈಕ್ ಇಲ್ಲಿ ಪಾರ್ಕ್ ಮಾಡಿದ್ದೇವೆ. ಶೂ ಎಲ್ಲ ಬಿಚ್ಚಿ ಹೋಗ್ಬೇಕಾಗ್ತದೆ ಇಲ್ಲಿ ರಿಮೂವ್ ಮಾಡಿ. 3 ಜನರ ಬೈಕ್ ಪಾರ್ಕ್ ಮಾಡಿದ್ದೇವೆ ಇಲ್ಲಿ. ಆ್ಯಕ್ಚುಲಿ ನಾವು ಇವಾಗ ಟೆಂಪಲ್ ಒಳಗೆಲ್ಲ ಹೋಗಿ ತೀರ್ಥ ಪ್ರಸಾದ ಎಲ್ಲ ತಗೊಂಡು ಇವಾಗ ಹೊರಗೆ ಬಂದೆವು. ಆ್ಯಕ್ಚುಲಿ ಒಳಗಡೆ ವೀಡಿಯೋ ಮಾಡಲಿಕ್ಕೆ ಆ್ಯಕ್ಚುಲಿ ಪರ್ಮಿಷನ್ ಇಲ್ಲ. ಸೊ ವೀಡಿಯೋ ಆಗಲಿ ಫೋಟೋಗ್ರಫಿ ಆಗಲಿ ಯಾವುದು ಅಲೌಡ್ ಇಲ್ಲ. ಸೊ ಹಾಗಾಗಿ ನಾನು ಒಳಗಡೆ ಏನೂ ವೀಡಿಯೋ ಮಾಡಲಿಲ್ಲ. ಸೊ ನಾವು ಇವಾಗಷ್ಟೇ ಮೇಲ್ಕೋಟೆ ಅಂದರೆ ಬೆಟ್ಟದ ಮೇಲೆ ಟೆಂಪಲ್ ಇದೆಲ್ಲ, ಸೊ ಅಲ್ಲಿಗೆ ಹೋಗಿ ಬಂದೆವು. ಸೊ ಆ್ಯಕ್ಚುಲಿ ಟೋಟಲ್ ಇಲ್ಲಿ ಸ್ಟೆಪ್ಸ್ ಇರೋದು 365. ಬಟ್ ನಾವು ನಮಗೆ ಡೈರೆಕ್ಟಾಗಿ ಪೀಕಿಗೆ ಅಂದರೆ ಟಾಪಿಗೆ ಬೈಕ್ ತಗೊಂಡು ಹೋಗ್ಬೋದಿತ್ತು. ಸೊ ನಾವು ಬೈಕ್ ಇಟ್ಟು ಮತ್ತು ಅಲ್ಲಿಂದ 150 ಸಮಥಿಂಗ್ ಸ್ಟೆಪ್ಸ್ ಇದೆ. ಸೊ ಇಲ್ಲಿ ಕೂಡ ಹಾಗೆ ಒಳಗಡೆ ನಿಮಗೆ ಅಂದರೆ ವೀಡಿಯೋಗ್ರಫಿ ಫೋಟೋಗ್ರಫಿ ಯಾವುದೇ ಅಂದರೆ ಅಲೌಡ್ ಇಲ್ಲ. ಸೊ ಇವಾಗ ಪೀಕಿಂದ ರಿಟರ್ನ್ ನಾವು ಟೆಂಪಲ್ ವಿಸಿಟ್ ಮಾಡಿ ಇವಾಗ ಕೆಳಗೆ ಬಂದಿದ್ದೇವೆ. ಸೊ ಇಲ್ಲಿಂದ ಇನ್ನೊಂದು ಅಂದರೆ ಒಂದು ಬೆಟ್ಟದ ಕಲ್ಲಿನ ಮಂಟಪದ ಹಾಗೆ ಒಂದು ಪ್ಲೇಸ್ ಇದೆ. ಸೊ ಅಲ್ಲಿಗೆ ಹೋಗ್ತೇವೆ ಮತ್ತು ಅಲ್ಲಿಂದ ಡೈರೆಕ್ಟ್ ರಿಟರ್ನ್ ಬ್ಯಾಂಗ್ಳೂರು. ಇದು ಅಕ್ಕಕೊಳ, ಈ ಸೈಡ್ ತಂಗಿಕೊಳ. ಟೆಂಪಲಿಂದ ನಾವು ಇಲ್ಲಿ ಇವಾಗ ಒಂದು ಕಲ್ಲಿನ ಮಂಟಪ ಅಂತ ಒಂದಿದೆ ಪ್ಲೇಸ್, ಅಲ್ಲಿಗೆ ವಿಸಿಟ್ ಮಾಡ್ತಾ ಇದ್ವಿ. ಸೊ ಇಲ್ಲಿ ತುಂಬ ಫಿಲ್ಮ್ ಶೂಟ್ ಆಗಿದೆ. ಐಶ್ವರ್ಯ ಇದು ಯಾವುದೋ ಒಂದು ಫಿಲ್ಮ್ ಶೂಟ್ ಆಗಿದೆ, ಯಾವುದು ಹೆಸರು ನನಗೆ ನೆನಪಿಗೆ ಬರ್ತಿಲ್ಲ. ಆಮೇಲೆ ಸಿಂಹಾದ್ರಿಯ ಸಿಂಹ ವಿಷ್ಣುವರ್ಧನ್ ಯಾವುದೋ ಮೂವಿ ಶೂಟ್ ಆಗಿದೆ ಅಂತ ಹೇಳ್ತಾರೆ. ಸೊ ಗೊತ್ತಿಲ್ಲ, ಇವಾಗ ಹೋಗ್ತಿದ್ದೇವೆ, ನೋಡುವ ಲೊಕೇಶನ್ ಹೇಗಿದೆ ಏನು ಅಂತ. ಇಲ್ಲೊಂದು ಕಲ್ಯಾಣಿ ಇದೆ. ಕಲ್ಯಾಣಿ ಮಾತ್ರ ಮೇಲ್ಕೋಟೆ ಈ ಬೆಟ್ಟದ ಲೊಕೇಶನಲ್ಲಿ ತುಂಬ ಅಂದರೆ ಸಣ್ಣ 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 ಕೊಳ ನಿಮಗೆ ನೋಡಲಿಕ್ಕೆ ತುಂಬ ಸಿಗ್ತದೆ. ಓಕೆ 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 ಇದೇ ಲೊಕೇಶನ್.
ಇಲ್ಲಿ ಕೂಡ ಸ್ವಲ್ಪ ಹತ್ತಲಿಕ್ಕಿದೆ, ಇವಾಗ ಹೆವಿ ಬಿಸಿಲು ಕೂಡ ಇದೆ. ನಾಯಿ ಸಮಲಾಗಿದೆ ನೋಡಿ. ಕುರ ಕುರ ಜಿಕ್ 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 ಎಕ್ಸಸೈಸ್ 1 2 3 4 ಗುಡ್ ಬಾಯ್. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಸೊ ನಾವು ಇವಾಗ ಈ ಬಿಸಿಲಲ್ಲಿ, ಕಂಡಾವಟ್ಟೆ ಬಿಸಿಲಲ್ಲಿ ಒಣಗಿ ನಾವು ಕರಂಚಿದ್ದೇವೆ. ಆದರೂ ನಾವು ಇವಾಗ ಹೋಗ್ತಾ ಇದ್ದೇವೆ ನೋಡಿ. ಸೂರ್ಯ ನೆತ್ತಿ ಮೇಲೆ ತಲೆ ಮೇಲೆ ಕುಣಿತಿದ್ದಾನೆ. ಈ ಇದರಲ್ಲಿ ನಮಗೆ ಟ್ರಕ್ಕಿಂಗ್ ಆದರೂ ನೋಡ ಏನಾದರೂ ಒಂದು ಮಾಡಲಿಕ್ಕೆ ಹೋಗ್ತಿದ್ದೇವೆ. ಟ್ರಕ್ಕಿಂಗ್ ಹೇಗಾಗ್ತದೆ ನೋಡ. ಈ ಬಂಡೆ ಕಲ್ಲು ಒಂದು 4 ಬೇರೆ ಬೇರೆ ಥರದ ಒಂದು ಕಲ್ಲು ನೋಡಿ ಸೀದಾ ರಿಟರ್ನ್ ಬರೋದು ನಾವು. ವ್ಯೂಸ್ ಮಾತ್ರ ಅಲ್ಟಿ ಇದೆ, ಬಟ್ ಹೆವಿ ಬಿಸಿಲಾಯಿತು ಮಾತ್ರ. ಇಲ್ಲ ಅಂತ ಹೇಳಿದರೆ ಒಳ್ಳೆದಿತ್ತು. ಬಟ್ ಇಲ್ಲಿ ಮಾರ್ನಿಂಗ್ 9 o'clock ಒಳಗಡೆ ಇಲ್ಲಿ ಅಲೌಡ್ ಇಲ್ಲ, ಬಿಡ್ತಾ ಇಲ್ಲ. ಇಲ್ಲೇನೋ ಒಂದು ಟೆಂಪಲ್ ಇದೆ, ಮೇ ಬಿ ನೋಡೋ ಟೆಂಪಲಿಗೆ ಕಾಲಿಗೆ ನಾವು ಹೋಗಿ ನೋಡುವ ಏನಾಗ್ತದೆ ಅಂತ. ಅಯ್ಯಪ್ಪ, ಟೆಂಪಲಲ್ಲಿ ಯಾರೋ ಮಲಗಿದ್ದಾರೆ. ಹಾಂ, ಇದು ಏನೋ ಒಂದು ತೀರ್ಥ ಆಯ್ತಾ. ಇದು ಯಾವ ತೀರ್ಥ ಗೊತ್ತಿಲ್ಲ ನನಗೆ. ಇಲ್ಲಿ ಯಾರ್ದೋ ಪಾದ ಇದೆ, ಯಾರ ಪಾದ ಗೊತ್ತಿಲ್ಲ. जो यहाँ पे जब राम भगवान जब वनवास करने निकले थे, हाँ जी, तब यहाँ पे माता सीता को प्यास लगी थी. ओके. तब उनके पास पानी नहीं था. ओके. तो श्री राम भगवान ने ओके. इस जगह पे धनुष मार के पानी निकाला हुआ है. ओके 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 Yes, sir. ಚಲೋ, ಅಚ್ಚ ಇನ್ಫಾರ್ಮೇಷನ್ ದಿಯಾ. ಥ್ಯಾಂಕ್ ಯು ಸೊ ಮಚ್. ಸೊ ಇವಾಗ ಅಲ್ಲಿಂದ ರಿಟರ್ನ್ ಇವಾಗ ಇಲ್ಲೊಂದು ಕಲ್ಲ ಮಂಟಪ ಅದೇ ಇಲ್ಲಿಗೆ ಹೋಗ್ತಾ ಇದ್ದೇವೆ. ಹಾಗೆಯೇ ಒಂದು ಮಾವಿನಕಾಯಿ, ಮೆಣಸುಡಿ, ಆಮೇಲೆ ಉಪ್ಪೆಲ್ಲ ಹಾಕಿ ಮಾವಿನಕಾಯಿ ತಿಂತ ಕಲ್ಮಂಟಪಕ್ಕೆ ಹೋಗ್ತಿದ್ದೇವೆ. ಸೊ ಇದೇ ಕಲ್ಮಂಟಪ ಅಂತೆ. ಸೊ ಇಲ್ಲಿ ಒಂದು 7-8 ಫಿಲ್ಮ್ ಶೂಟಿಂಗ್ ಆಗಿದೆ ಅಂತ ಹೇಳ್ತಾರಪ್ಪ, ಗೊತ್ತಿಲ್ಲ, ನಾನು ನೋಡಲಿಲ್ಲ. ಸೊ ಗೈಸ್, ನಿಮಗೆ ಹೋಪ್ ಈ ವಿಡಿಯೋ ಲೈಕ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಸೊ ಹೀಗೆ ನನಗೆ ಸಪೋರ್ಟ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ನಿಮಗೆ ಏನಾದರೂ ಸಜೆಷನ್ ಇದ್ದರೆ ಪ್ಲೀಸ್ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಸೊ ಇನ್ನು ನಿಮ್ಮ ಭೇಟಿ ನೆಕ್ಸ್ಟ್ ವಿಡಿಯೋದಲ್ಲಿ. भाई मजा आया, और मैं ये जो मजा है हिंदुस्तान के हर व्यक्ति को